ಎಲ್ಲರಿಗೂ ನಮಸ್ಕಾರ. ನಾನು ಮೊಟ್ಟ ಮೊದಲ ಬಾರಿಗೆ ಹೇಳೋದು ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪಕ್ಷ ಮುಂದುವರ್ಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ಮುಂದೆ ಬೆಳೆಸ್ಕೊಂಡು ಹೋಗೋದಕ್ಕೆ ಈ ಕಾಂಗ್ರೆಸ್ ಪಾರ್ಟಿ ನಮ್ಮ ದ್ರಾವಿಡ ನೆಲೆಯಲ್ಲಿ ದಕ್ಷಿಣ ಭಾರತದಲ್ಲಿ ಮುಂದೆನೆ ಇದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ನಾಯಕತ್ವ ನಮ್ಮ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ತುಂಬಾ ಚೆನ್ನಾಗಿದೆ. ಅವ್ರ ನಾಯಕತ್ವದಲ್ಲಿ ನಾವು 130 ಸೀಟುಗಳನ್ನು ಗೆಲ್ಸಿದ್ದು ಅವ್ರು ನ್ಯಾಯಯುತವಾಗಿದೆ. ಅವ್ರು ಸೇವ್ ಆಗಿದೆ. ತುಂಬಾ ಅತ್ಯಂತ ಸಂತೋಷದ ವಿಷಯ. ತುಂಬಾ ಶ್ರಮ ಪಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೆಳಮಟ್ಟದಿಂದ ಮುಖ್ಯಮಂತ್ರಿ ಅವಕಾಶ ಇರೋದಕ್ಕೆ ಇವರೇ ನಿದರ್ಶನ. ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಶಿವಕುಮಾರ್ ನಾಯಕತ್ವ ಪ್ರತಿಯೊಬ್ಬ ಕಾರ್ಯಕರ್ತರು ಬೆಳೆಸ್ಕೊಳ್ಬೇಕು. ಯಾರಾದ್ರೂ ಅನಿಷ್ಟ ಕೆಲಸ ಮಾಡಿದ್ರೆ ಅವ್ರಿಗೆ ಪ್ರತಿಫಲ ಸಿಗಬೇಕನ್ನೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅನ್ನೋ ಕಾರಣ. ಅವರ ಬೆನ್ನೆಲುಬಾಗಿ ನಿಲ್ಬೇಕಂತ ನಮ್ಮ ಡಿ ಕೆ ಸುರೇಶ್ ಅವರು ಅವ್ರಿಗೆ ನಾನು ರಾಮ ಲಕ್ಷ್ಮಣ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಸೂರ್ಯನ. ಈ ಹೇಳ್ಬೇಕಂತಂದ್ರೆ ಅವ್ರಕ್ಕಿಂತ ಅವ್ರ ನಾಯಕರಾಗಿದ್ರೆ ನಮ್ಮ ಕೆಳಮಟ್ಟದಲ್ಲಿ ನಮ್ಮ ಡಿ ಕೆ ಸುರೇಶ್ ಶ್ರಮ ಪಟ್ಟಿದ್ದಾರೆ. ಇದೇ ರೀತಿ ಅವರು ನೆಕ್ಸ್ಟ್ ಈ 2 ವರ್ಷ ಸಂಪೂರ್ಣ ಮುಗಿಸಿ ನೆಕ್ಸ್ಟ್ 5 ವರ್ಷ ಅವರೇ ಆಗಿರ್ತಾರೆ. ಇನ್ನು ಸತತ ನನ್ನ ಪ್ರಕಾರ ಇನ್ನು 15 ವರ್ಷ ನಮ್ಮ ಶಿವಕುಮಾರ್ ಸಿಎಂ ಆಗಿ ಇತರ ನನ್ನ ಭರವಸೆ ಇದೆ. ಅವ್ರು ಆಗ್ಬೇಕು. ಅವ್ರ ನಾಯಕತ್ವ ಬೇಕು ನಮ್ಮ ಕರ್ನಾಟಕಕ್ಕೆ. ಅವ್ರ ಮಾದರಿ ಆಗಿರ್ಬೇಕು. ಇದೇ ರೀತಿ ಹಿಂದಿನ ದಿನಗಳಲ್ಲಿ ಎಸ್ ಎಂ ಕೃಷ್ಣ ಅವರು ನಮ್ಮ ಬೆಂಗಳೂರಿನ ಸಿಂಗಾಪುರ್ ಮಾಡಿದಂತವ್ರು ಅವ್ರ ಶಿಷ್ಯ ಅವ್ರ ನಡೆಯಲ್ಲಿ ನಡೆತಕ್ಕಂತ ಶಿವಕುಮಾರ್ ಅವರು ಅವ್ರು ತಗೊಳ್ಕೊಟ್ಟಂತ ನಿರ್ಧಾರಗಳು ತುಂಬಾ ಚೆನ್ನಾಗಿದೆ. ಮೊಟ್ಟ ಮೊದಲನೇ ಬಾರಿಗೆ ಟರ್ಮಿನಲ್ ಅದು ಇಲ್ಲಿಂದ ನಮ್ಮ ಸಿಲಿಕೋಡಿಂದ ಹೆಬ್ಬಾಳದವರೆಗೂ ತಗೊಂಡೋಗ್ತಕ್ಕಂಥದ್ದು ಮಹತ್ವವಾದ ಯೋಜನೆ. ಎರಡನೇದಾಗಿ ಮೇಕೆದಾಟು ಯೋಜನೆ. ಇದು ಐತಿಹಾಸಿಕ ಯೋಜನೆ ಆಗಿದೆ. ಅದೇ ರೀತಿ PR1 PR2 ಈ ರೀತಿ ಅವರು ದೂರದೃಷ್ಟಿ ನೋಡ್ತಾ ಇದ್ರೆ ನಾವು ಇಲ್ಲಿ ಬೆಂಗಳೂರು ನಗರದಲ್ಲಿ ವಾಸಿ ಆದ್ರಿಂದ ನಮ್ಗೆ ತುಂಬಾ ಹತ್ತಿರ ನೋಡ್ತಾ ಇರೋದು ತುಂಬಾ ಹೆಮ್ಮೆ ಅನ್ಸ್ತಾ ಇದೆ. ಇದು ನಮ್ಮ ನಿಜವಾಗ್ಲೂ ಹೇಳ್ತೀನಿ, ಇಡೀ ವರ್ಲ್ಡ್ ವೈಡ್ ಬೆಂಗಳೂರು ಅಂತಂದ್ರೆ ಈಗ ನಮ್ಮ ವರ್ಲ್ಡ್ ವೈಡ್ ಮಾತಾಗಿದೆ. ಅದಕ್ಕೆ ಒಳ್ಳೆ ಲೀಡರ್ ಬಂದಿದ್ದಾರೆ ಅನ್ನೋದಕ್ಕೆ ಇದೊಂದು ಲೀಡರ್ ಬಂದಿದ್ದಾರೆ. ತುಂಬಾ ಸಂತೋಷದ ವಿಷಯ. ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ. ಮತ್ತೊಮ್ಮೆ ಅವರಿಗೆ ಅವರ ಇವತ್ತು ಸಮಾವೇಶ ಸ್ವೀಕರಿಸಿದ್ದಾರೆ. ಒಳ್ಳೇದು ಮಾಡ್ಲಿ. ಎಲ್ಲ ಕಾರ್ಯಕರ್ತರ ಆಸೆ ಆಗಿದೆ, ಅದು ನೆರವೇರಿದೆ. ತುಂಬಾ ಸಂತೋಷ ಇದೆ. ಅಭಿನಂದನೆಗಳು. ಹಿಂದೆ ಶಿವಕುಮಾರ್ ಸಾಹೇಬರು ಪ್ರಮಾಣವಚನ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಅವರು ಸುಮಾರು ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು. ಸೀನಿಯರ್ ಟೀಮ್ನಿಂದ ಎಲ್ಲರೂ ಕರ್ಕೊಂಡ್ಬಂದಿದ್ದಾರೆ. ಈಗ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಇದೇ ರೀತಿ ನಮ್ಮ ದೊಡ್ಡ ಆಗಲಿ ಪ್ರಧಾನಿನೂ ಆಗಲಿ ಅನ್ನೋದು ನಮ್ಮ ಈಗ ಏನು ಮುಖ್ಯಮಂತ್ರಿಗಳಾಗಿ ನಡ್ಕೊಂಡು ಹೋಗಲಿ. ತುಂಬ ಸಂತೋಷ. ಇದೇ ರೀತಿ ಇನ್ನೂ ಹೆಚ್ಚಿನ ಹುದ್ದೆಗಳೆಲ್ಲ ಅನುಭವಿಸಲಿ ಅನ್ನೋದು ನಮ್ಮ. ಆಮೇಲೆ ನಮ್ಮ ಕ್ಷೇತ್ರ ತುಂಬ ಆನಂದ. ತುಂಬ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾರೆ. ಈಗಲೂ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಏನೇ ಹೋಗಿದ್ರು ಎಲ್ಲ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟು ಎಲ್ಲ ಇದೇ ರೀತಿಯೇ ನಡ್ಕೊಂಡು ಹೋಗಲಿ ಅನ್ನೋದು. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂತಹ ಸನ್ಮಾನ್ಯ ಶ್ರೀ ಶಿವಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಅವರು ಅಪಾರವಾದ ಅನುಭವ ಇದೆ ಅವರಿಗೆ. ದೊಡ್ಡ ಕ್ಷೇತ್ರಗಳಲ್ಲಿ ಅಂತಂದರೆ ಪ್ರಭಾವಿ ಮಂತ್ರಿಮಂಡಲವನ್ನು ಇದು ಮಾಡಿದ್ದಾರೆ. ಅಂದರೆ ಪ್ರಭಾವಿ ಸಚಿವ ಸ್ಥಾನಗಳನ್ನು ಅನುಭವಿಸಿದ್ದಾರೆ. ಅವರಿಗೆ ಅಪಾರವಾದ ಅನುಭವ ಇದೆ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಕರ್ನಾಟಕ ರಾಜ್ಯವನ್ನು 3 ವಿಧದಲ್ಲಿ ನೀರಾವರಿ, ಶೈಕ್ಷಣಿಕ ಹಾಗೂ ಆರೋಗ್ಯ ಈ 3 ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನು ಮಾಡಿದ್ರೆ ಸಾಕು. ನಮ್ಮ ಭಾರತದಲ್ಲೇ ಕರ್ನಾಟಕ ರಾಜ್ಯ ದೊಡ್ಡ ಮಾದರಿ ರಾಜ್ಯವಾಗುತ್ತೆ ಅಂತ ಇವರ ನೇತೃತ್ವದಲ್ಲಿ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಅದಕ್ಕೆ ದೇವರು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ, ಹಾಗೆ ಅವರಿಗೆ ಆ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಡಿ ಕೆ ಶಿವಕುಮಾರ್ 6 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದಕ್ಕೆ
ಇವತ್ತು ಅವ್ರಿಗೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ಇದೇ ಮುಂದುವರಿಲಿ 2 ವರ್ಷದಿಂದ ಅಂದ್ಬಿಟ್ಟು ಅವರಿಗೆ ನೆಕ್ಸ್ಟ್ ಅವರೇ CM ಆಗಲಿ, ಮತ್ತೆ ಇನ್ನೊಂದು 5 ವರ್ಷ ಅವರೇ CM ಆಗಬೇಕು ಅಂದ್ಬಿಟ್ಟು ನಮ್ಮ ಆಸೆ. ಹಾಗೆ ಇದನ್ನು ಇಷ್ಟು ವಿಜೃಂಭಣೆಯಿಂದ ಈ ಸಮಾರಂಭವನ್ನು ಆಯೋಜಿಸಿರ್ತಕ್ಕಂಥ ಶ್ರೀ ವಸಂತ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿ.